ಎಸ್ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟಿಸಿರುವಂಥ ಮಾಸ್ ಲೀಡರ್ ಚಿತ್ರ ಇವತ್ತು ಕೊನೆ ಹಂತದ ಶೂಟಿಂಗ್ ಕೂಡ ಮುಗಿದಿದೆ. ಇನ್ನು ಈ ಚಿತ್ರದ ನಾಯಕ ನಟ ಆಗಿರುವಂಥ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಶೂಟಿಂಗ್ ನಡೆದಿದೆ ಮಾಸ್ ಲೀಡರ್ದು. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವತ್ತು ಫೈನಲ್ ಡೇ ಇದು. ಇವತ್ತು ಐ ಥಿಂಕ್ ಸಾಂಗ್ ಸೀಕ್ವೆನ್ಸ್ ಹರ್ಷ ಮಾಡ್ತಿರೋದು. ಐ ಥಿಂಕ್ ಪ್ರತಿಯೊಂದು ಫಿಲ್ಮ್ನ ಹರ್ಷ ಇಲ್ವಲ್ಲ ಅಂತ ಅನ್ಕೊಂಡಿರ್ತೀವಿ. ಲಾಸ್ಟ್ ಮೂಮೆಂಟ್ಲಿ ಹರ್ಷದೊಂದು ಮ್ಯಾಜಿಕಲ್ ಟಚ್ ಇದೆ ಸಾಂಗಲ್ಲಿ ಕೊಡ್ತಾ ಇದ್ದಾರೆ. ಅದು ಖುಷಿಯಾದ ವಿಷಯ. ಆ್ಯಂಡ್ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ, ಫಿನಿಶ್ ಆಗಿರೋದು ಗೊತ್ತಾಗಿಲ್ಲ. ಐ ಥಿಂಕ್ ನೈಸ್ ಪ್ರೊಡಕ್ಷನ್. ತರುಣ್ ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್. ಆ್ಯಂಡ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಆಲ್ ದಿಸ್ ಯಂಗ್ಸ್ಟರ್ಸ್. ತುಂಬ ಸಾಕಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಐ ಥಿಂಕ್. ಆ್ಯಂಡ್ ಬೇಸಿಕಲಿ ಇಷ್ಟು ಜನ ಇಟ್ಕೊಂಡಾಗ ದೇ ಶುಡ್ ಬಿ ಎ ಪರ್ಪಸ್. ಅಂದರೆ ಒಮ್ಮೊಮ್ಮೆ ಏನು ಮಾಡಿಬಿಡ್ತೀವಿ, ಇವರೆಲ್ಲ ಹೀರೋಯಿನ್ ಮಾಡಿರೋರು ಹೀರೋ ಮಾಡಿದವ್ರು ಏನು ಮಾಡಿರ್ಬೋದು ಅದು. ಬಟ್ ಅವ್ರಿಗೆ ಬಂದು ಕತೆ ಕೇಳಿದಾಗ ಪಾತ್ರವಾಗಿ ಬಂದು ಮಾಡೋಕೆ ಒಪ್ಕೊಂಡ್ರೆ ದಟ್ ಈಸ್ ಐ ಥಿಂಕ್. ಇದರಲ್ಲಿ ಲೀಡರ್ ಅಂದ ತಕ್ಷಣ ಕಾಮನ್ ಆಗಿ ನಂದು ಹೈಲೈಟ್ ಕ್ಯಾರೆಕ್ಟ್ರು ಇರೋದು. ದಿಸ್ ಕ್ಯಾರೆಕ್ಟರ್ ವೆರಿ ಬ್ಯೂಟಿಫುಲಿ ಮೋಲ್ಡೆಡ್ ಆಯಿತು. ಈ ಸೆಂಟ್ರ್ ಕ್ಯಾರೆಕ್ಟರ್ ನನ್ನ ಜೊತೆಲಿ ಇವ್ರದ್ದು ಎಲ್ಲ ಕ್ಯಾರೆಕ್ಟ್ರು ಹೆಂಗೆ ಸರಿಸಮಾನವಾಗಿ ಕರ್ಕೊಂಡು ಹೋಗುತ್ತೆ ಅದು ಹೈಲೈಟ್ ಆಗಿರುತ್ತೆ ಸಿನಿಮಾದಲ್ಲಿ. ಸೊ ಮಾಸ್ ಲೀಡರ್ ಅಂದಿದ ತಕ್ಷಣ ಎಲ್ರಿಗೂ ಒಂದು ಕಾಡ್ತಿರೋಂಥ ಶಿವಣ್ಣನ ಒಂದು ಲುಕ್ ಯಾವ ರೀತಿ ಇರುತ್ತೆ, ಈ ಒಂದು ಚಿತ್ರದಲ್ಲಿ ಅವರ ಪಾತ್ರನ ಯಾವ ರೀತಿ ಮೂಡಿ ಬಂದಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟೀಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಇಟ್ ವಿಲ್ ಬಿ ರಫ್ ಆಗಿರುತ್ತೆ, ಟಫ್ ಆಗಿರುತ್ತೆ, ಲವ್ ಇರುತ್ತೆ, ಆ್ಯಂಡ್ ಕಮಿಟ್ಮೆಂಟ್ ಇರುತ್ತೆ, ಆ್ಯಂಡ್ ಎಮೋಷನ್ಸ್ ಇರುತ್ತೆ. ಸೊ ಎಲ್ಲ ಕ್ಯಾರಿ ಔಟ್ ಆಗುತ್ತೆ. ಆ್ಯಂಡ್ ದೇಶ ಪ್ರೇಮ ಇರುತ್ತೆ ಅಬೋವ್ ಆಲ್. ಸೊ ಶೂಟಿಂಗ್ ಎಲ್ಲನೂ ಕೂಡ ಒಂದು ಅಂದರೆ ಔಟ್ಸೈಡ್ ಔಟ್ಡೋರ್ಗಳಲ್ಲಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಕತಾರಲ್ಲೂ ಕೂಡ ಸಾಂಗ್ ಶೂಟಿಂಗ್ ಎಲ್ಲ ನಡೆದಿದೆ. ಸೊ ಇದ್ರ ಬಗ್ಗೆ ಏನು? ಐ ಥಿಂಕ್ ಒಂದು ಡ್ರೀಮ್ ಸೀಕ್ವೆನ್ಸ್. ಅದಕ್ಕೋಸ್ಕರ ಬೇಡ, ನಾವು ಕಾಶ್ಮೀರಲ್ಲಿ ಎತ್ಕೊಂಡು ಕಾಶ್ಮೀರಲ್ಲೇ ಶೂಟ್ ಮಾಡೋದು. ತಿರ್ಗಿ ಒಂದು ಸಾಂಗ್ ಸಿಸ್ಟರ್ ಸಾಂಗ್ ಅಲ್ಲಿ ಬರುತ್ತೆ ಆಶಿಕ್ ಅವ್ರದ್ದು. ಅದಕ್ಕೋಸ್ಕರ ಬೇಡ ಚೇಂಜ್ ಇರಲಿ ಅಂದ್ಬಿಟ್ಟು ನಾವು ಒಂದು ಸಾಂಗ್ನ ಕತಾರಲ್ಲಿ ಶೂಟ್ ಮಾಡಿದ್ವಿ. ಓಕೆ. ಸೊ ಫೈನಲಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಹಾಗೆ ಒಂದು ಸಿನಿಮಾ ಆಗಸ್ಟ್ ಸೆಕೆಂಡ್ ವೀಕ್ ಆಗಿ ಅನ್ಕೊಂಡಿದ್ವಿ. ಹೋಪ್ಫುಲಿ ಆಗಸ್ಟ್ ಸೆಕೆಂಡ್ ವೀಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಎಸ್, ಇದಿಷ್ಟು ಶಿವರಾಜ್ ಕುಮಾರ್ ಅವರು ಹೇಳಿದಂಥ ಮಾತು. ಅಂದರೆ ಒಂದು ಇಡೀ ಸಿನಿಮಾ ಒಂದು ವಿಭಿನ್ನವಾಗಿದ್ದಂಥ ಒಂದು ಸ್ಟೋರಿನ ಕ್ಯಾರಿ ಮಾಡ್ಕೊಂಡು ಹೋಗಿದೆ. ಹಾಗೆ ಒಂದು ಚಿತ್ರದಲ್ಲಿ ಸಾಕಷ್ಟು ವಿಶೇಷತೆಗಳೆಲ್ಲ ಇರುತ್ತೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಸೊ ಈ ಒಂದು ಚಿತ್ರ ಇನ್ನೇನು ಆಗಸ್ಟ್ ಸೆಕೆಂಡಿಗೆ ಬರ್ತಿದೆ. ಸೊ ಯಾವ ರೀತಿ ಇರುತ್ತೆ ಅಂತ ಎಲ್ಲರಲ್ಲೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ರೇನಿಟಾ, ಸುದ್ದಿ ಟಿವಿ, ಬೆಂಗಳೂರು.